ಐತಿಹಾಸಿಕ ಸ್ಥಳದ ರಸ್ತೆಗಳ ಪಕ್ಕದಲ್ಲೇ ಸ್ವಚ್ಛತೆ ಇಲ್ಲ. ಬಾಗಲಕೋಟೆ ಜಿಲ್ಲೆಯ ಐತಿಹಾಸಿಕ ತಾಣ ಐಹೊಳೆ. ಐತಿಹಾಸಿಕ ಸ್ಥಳದ ರಸ್ತೆಗಳ ಪಕ್ಕದಲ್ಲೇ ಸ್ವಚ್ಛತೆ ಇಲ್ಲ. ಬಾಗಲಕೋಟೆ ಜಿಲ್ಲೆಯ ಐತಿಹಾಸಿಕ ತಾಣ ಐಹೊಳೆ. ಐಹೊಳೆ ಪಟ್ಟಣದಲ್ಲಿ ಸ್ವಚ್ಛತೆ ಇಲ್ಲದೆ ಎಲ್ಲೆಂದರಲ್ಲಿ ಕಸದ ರಾಶಿ ಬಿದ್ದಿದೆ. ದೇಶ ವಿದೇಶಗಳಿಂದ ಪ್ರವಾಸಿಗರು ಆಗಮಿಸ್ತಾರೆ. ಈ ಒಂದು ಕಸವನ್ನ ನೋಡಿದ್ರೆ ಅಯ್ಯೋ ಈ ದೇಶಕ್ಕೆ ಹೋಗದೇ ಬೇಡ ಅಂತ ವಾಪಸ್ ಹೋಗ್ಬೇಕು. ಸ್ವಚ್ಛತೆ ಬಗ್ಗೆ ಜಾಗೃತಿ ಮೂಡಿಸದ ಜಿಲ್ಲಾಡಳಿತ, ಅವ್ರಿಗೆ ಅವಶ್ಯಕತೆ ಇಲ್ಲ. ಸ್ವಚ್ಛತೆ ಕಾಪಾಡುವಂತೆ ಜಿಲ್ಲಾಡಳಿತಕ್ಕೆ ಪ್ರವಾಸಿಗರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಜಿಲ್ಲಾಡಳಿತಕ್ಕೆ ಕೇವಲ ಆದಾಯ ಬಂದ್ರೆ ಸಾಕು, ಎಲ್ಲಿ ಹೆಂಗಿದ್ರು ಅವ್ರಿಗೇನು ಆಗ್ಬೇಕಾಗಿಲ್ಲ. ಪ್ರವಾಸಿಗರು ಬಂದ್ರೆ ಈ ಒಂದು ಐಹೊಳೆಯಲ್ಲಿ ಮಾತ್ರ ಈ ರೀತಿಯಾಗಿತ್ತು ಅಂತ ಹೇಳೋದಿಲ್ಲ. ಭಾರತವನ್ನ ದೂಷಿಸ್ತಾರೆ. ವಿದೇಶದಿಂದ ಪ್ರವಾಸಿಗರು ಬರ್ತಾರೆ. ವಿದೇಶದಿಂದ ಪ್ರವಾಸಿಗರು ಬಂದಂತಹ ಸಂದರ್ಭದಲ್ಲಿ ಈ ಒಂದು ಕಸದ ರಾಶಿಯನ್ನ ನೋಡಿದ್ರೆ ಅಲ್ಲಿ ಹೋಗಿ ಹೇಳ್ತಾರೆ ಅಯ್ಯೋ ಭಾರತ ಕ್ಲೀನ್ ಆಗಿಲ್ಲ ಅಂತ ಅಲ್ಲಿ ಮಾತನಾಡ್ತಾರೆ ಹೊರತು ಈ ಒಂದು ಐಹೊಳೆ ಮಾತ್ರ ಕ್ಲೀನ್ ಆಗಿಲ್ಲ ಅಂತ ಹೇಳೋದಿಲ್ಲ. ಇದು ಭಾರತಕ್ಕೆ ಕೆಟ್ಟ ಹೆಸರು ಬರುತ್ತೆ. ಕುರಿತ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಸ್ವಚ್ಛತೆ ಇಲ್ಲದೆ ಅಟ್ಲೀಸ್ಟ್ ಒಂದು ಮೇಂಟೆನೆನ್ಸ್ ಮಾಡಬೇಕಾಗತ್ತೆ. ಎಷ್ಟೋ ಜನ ಪ್ರವಾಸಿಗರು ವಿದೇಶದಿಂದ ಬರ್ತಾರೆ, ಆದ್ರೂ ಜಿಲ್ಲಾಡಳಿತ ಯಾಕಿಷ್ಟು ನೆಗ್ಲೆಕ್ಟ್ ಮಾಡ್ತಾ ಇದೆ? ಈಗ ಕೇವಲ ಐಹೊಳೆಯನ್ನ ಮಾತ್ರ ಉದ್ದೇಶವಾಗಿ ಇಟ್ಕೊಂಡು ಪ್ರವಾಸಿಗರು ಹೇಳೋದಿಲ್ಲ, ಭಾರತವನ್ನೇ ದೂಷಿಸ್ತಾರೆ. ಭಾರತ ಕ್ಲೀನ್ ಆಗಿಲ್ಲ ಅಂತ ಹೇಳ್ತಾರೆ ವಿದೇಶಿ ಪ್ರವಾಸಿಗಳು. ಯಾಕೆ ಇಷ್ಟೊಂದು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಜಿಲ್ಲಾಡಳಿತ? ಕೇವಲ ಆದಾಯ ಬಂದ್ರೆ ಸಾಕ ಅವ್ರಿಗೆ? ಸಾಹಿತ್ಯ ಏನು ಅಂದ್ರೆ, ಇದು ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾಗಿರುವಂತ ಐಹೊಳೆ, ಪಟ್ಟದಕಲ್ಲು, ಬಾದಾಮಿ ಸೇರಿದಂತೆ ಹೀಗೆ ಒಂದು ಐತಿಹಾಸಿಕ ಸ್ಥಳಗಳು ಇದಾವೆ. ಈ ಐತಿಹಾಸಿಕ ಸ್ಥಳಗಳಲ್ಲಿ ಏನು ಸಾಕಷ್ಟು ಕೊಳಚೆಮಯ ಆಗಿದೆ. ಹೀಗಾಗಿ ಇಲ್ಲಿ ಏನ್ ಪ್ರತಿನಿತ್ಯ ದೇಶ ವಿದೇಶಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರುತ್ತಾರೆ. ಇಲ್ಲಿನ ಪಕ್ಕದಲ್ಲೇ, ರಸ್ತೆ ಪಕ್ಕದಲ್ಲೇ ಒಂದು ಕೊಳಚೆಮಯವಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದು ಅಷ್ಟೇ ಅಲ್ಲದೆ ರಾತ್ರಿ ಸಮಯದಲ್ಲಿ ಈ ಗ್ರಾಮಸ್ಥರು ಸಹ ಇಲ್ಲಿ ಬಯಲು ಶೌಚಾಲಯ ಒಂದು ಸಾಮಾನ್ಯ ಆಗಿಬಿಟ್ಟಿದೆ. ಹೀಗಾಗಿ ಜಿಲ್ಲಾಡಳಿತ ಏನು ಪ್ರತಿನಿತ್ಯ ಏನು ಸ್ವಚ್ಛತೆ ಬಗ್ಗೆ ಜಾಗೃತಿ ಮೂಡಿಸದೇ ಇರುವುದರಿಂದ ಇಂಥ ಒಂದು ಘಟನೆಗೆ ಕಾರಣ ಆಗಿದೆ. ಅದಲ್ಲದೆ ಇಲ್ಲಿ ಪುರಾತತ್ವ ಇಲಾಖೆ ಇದೆ. ಆ ಪುರಾತತ್ವ ಇಲಾಖೆದವರು ಸಹ ಏನು ಇಲ್ಲಿ ಯಾವುದೂ ಸಹ ಅಭಿವೃದ್ಧಿ ಮಾಡಿಕೊಡುವುದಿಲ್ಲ. ಹೀಗಾಗಿ ಈ ಅಭಿವೃದ್ಧಿ ಆಗದ ಹಿನ್ನೆಲೆಯಲ್ಲಿ ಏನು ಪ್ರವಾಸಿಗರು ಬರುತ್ತಾರೆ, ಇದು ಕೊಳಚೆಮಯಿಂದ ಅವರಿಗೆ ಸ್ವಾಗತ ಆಗುತ್ತದೆ. ಹೀಗಾಗಿ ಇಷ್ಟೊಂದು ಏನೊಂದು ಐತಿಹಾಸಿಕ ಸ್ಥಳ ನಿರ್ಮಾಣ ಸಂದರ್ಭದಲ್ಲಿ ಏನು ದೇಶ ವಿದೇಶಗಳನ್ನು ಬರ್ತಾರೆ, ಈ ಸ್ಥಳೀಯ ಆಡಳಿತ ಇಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡಬೇಕು. ಜೊತೆಗೆ ರಸ್ತೆಗಳು ಸಹ ಸುವ್ಯವಸ್ಥೆಯಾಗಿ ನಿರ್ಮಾಣ ಮಾಡಬೇಕು, ನಾಮಫಲಕ ನಿರ್ಮಾಣ ಮಾಡಬೇಕು. ಹೀಗೆ ಏನು ಸಾಕಷ್ಟು ಒಂದು ಅಭಿವೃದ್ಧಿ ಮಾಡಬೇಕಾಗುತ್ತದೆ. ಆದ್ರೆ ಈ ಬಗ್ಗೆ ಸರಿಯಾಗಿ ನಿರ್ಲಕ್ಷ್ಯ ತೋರೋದು ಹೆಚ್ಚಾಗಿದೆ. ಮತ್ತೆ ಇದು ಅಲ್ಲದೆ ಇತ್ತೀಚೆಗಷ್ಟ ಏನು ಪ್ರವಾಸೋದ್ಯಮ ಇಲಾಖೆಯ ಸಚಿವರಾಗಿರುವಂತಹ ಎಚ್.ಕೆ. ಪಾಟೀಲ್ ಸಹ ಅವರು ಭೇಟಿ ನೀಡಿದ್ರು. ಭೇಟಿ ನೀಡಿ ಅಭಿವೃದ್ಧಿ ಮಾಡಬೇಕು ಅಂತೆಲ್ಲ ಒಂದು ಯೋಜನೆ ಹಾಕಿಕೊಟ್ಟಿದ್ರು. ಆದ್ರೆ ಅದು ಸಹ ಒಂದು ಸರಿಯಾಗಿ ಏನು ಯೋಜನೆ ಈಡೇರಿಲ್ಲ. ಹೀಗಾಗಿ ಅದು ಭರವಸೆಯಾಗಿ ಉಳಿದಿದೆ. ಹೀಗಾಗಿ ಇಲ್ಲೇನು ಸ್ಥಳೀಯರು ಒಂದು ಜಾಗೃತಿ ಮೂಡಿಸುವ ಅಗತ್ಯ ಇದೆ. ಮತ್ತು ಬಂದ ಪ್ರವಾಸಿಗರಿಗೆ ಒಂದು ಸೂಕ್ತ ವ್ಯವಸ್ಥೆ ಸಹ ಇರುವುದಿಲ್ಲ. ಅಂದ್ರೆ ಸರಿಯಾದಂತ ಹೋಟೆಲ್ ಇರುವುದಿಲ್ಲ, ವಸತಿ ನಿಲಯ ಇರುವುದಿಲ್ಲ. ಹೀಗೆ ಸಾಕಷ್ಟು ಇಲ್ಲಗಳಾದಂತ ಊರು ಇದು ಐತಿಹಾಸಿಕ ಸ್ಥಳ ಆಗಿದೆ. ಈ ಬಗ್ಗೆ ಜಿಲ್ಲಾಡಳಿತ ಸಹ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಜನಪ್ರತಿನಿಧಿಗಳು ಸಹ ಇಲ್ಲಿ ಹೆಚ್ಚು ಗಮನ ಕೊಡುತ್ತಿಲ್ಲ. ಹೀಗಾಗಿ ಸಾಕಷ್ಟು ಒಂದು ತೊಂದರೆ ಉಂಟಾಗುತ್ತದೆ. ಈಗಾದರೂ ಸಹ ಎಚ್ಚೆತ್ತುಕೊಂಡು ಈ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿರ್ಬೋದು, ಪ್ರವಾಸೋದ್ಯಮ ಇಲಾಖೆಯ ಸಚಿವರು ಇರ್ಬೋದು, ಈ ಬಗ್ಗೆ ಒಂದು ಗಮನ ಹರಿಸಿ ಸೂಕ್ತ ವ್ಯವಸ್ಥೆ ಮಾಡಿಕೊಟ್ರೆ ಇನ್ನಷ್ಟು ಇದು ಅಭಿವೃದ್ಧಿ ಆಗುವಂತ ಸಾಧ್ಯತೆ ಇದೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.